ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 21. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಯಿತು. ಎಚ್ಚರ ಆಗಿದ್ದೆ ನೀರು ಕುಡಿದು ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡೆ. ಅದಾದಮೇಲೆ ರೆಗ್ಯುಲರಾಗಿ ಬ್ರಷ್ ಮಾಡಿಕೊಂಡು ವಾರ್ಮಪ್ ಮಾಡ್ಕೊಂಡ್ವಿ. ವಾರ್ಮಪ್ಪು ಸ್ಟ್ರೆಚಸ್ ಎಲ್ಲ ಲೈಟಾಗೆ ಮಾಡ್ಕೊಳ್ತಾ ಇರೋದು ನಮ್ಮ ದೇಹಕ್ಕೆ ತಕ್ಕಂಗೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಮಗು ಇವತ್ತು ಕಾರ್ನ್ಫ್ಲೆಕ್ಸ್ ತಿನ್ನಬೇಕಮ್ಮ ಅಂತ ಹೇಳ್ದ. ರಾಗಿ ಕಾರ್ನ್ಫ್ಲೆಕ್ಸ್ ಇಟ್ಕೊಂಡಿದ್ವಿ, ಅದನ್ನೇ ಹಾಲ್ಗೆ ಹಾಕ್ಕೊಂಡು ತಿಂದ್ವಿ. ಮೂವರು ಸೇಮ್ ತಿಂದ್ವಿ. ಒಂದು 8 ಗಂಟೆಗೆಲ್ಲ ತಿಂದ್ಬಿಟ್ವಿ. ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಇತ್ತು ಬೆಳಿಗ್ಗೆಯಿಂದನೂ, ಸ್ವಲ್ಪನೂ ಬಿಡುವೇನೇ ಇರಲಿಲ್ಲ. ಅದಾದಮೇಲೆ ಒಂದು ಗಂಟೆ ಅಷ್ಟೊತ್ತಿಗೆ ಟೈಮ್ ಇರಲಿಲ್ಲ ಅಲ್ವಾ, ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ದೋಸೆ ರೆಡಿ ಮಾಡಿಕೊಂಡೆ. ಅದಕ್ಕೆ ಅಮ್ಮ ಸ್ವಲ್ಪ ಬೀನ್ಸ್ ಸಾಂಬಾರು ಆನಿಯನ್ ಚಟ್ನಿ ಕಳಿಸಿದ್ರು. ಆರ್ಡರ್ಸ್ ಎಲ್ಲ ಮಾಡ್ಕೊಳ್ತಾ ಮಧ್ಯದಲ್ಲಿ ನಮ್ಮದು ಟೂತ್ ಪೌಡ್ರ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಟೂತ್ ಪೌಡ್ರ್ ರೆಡಿ ಮಾಡಿಕೊಂಡೆ. ಈ ರೆಡಿಮೇಡ್ ಟೂತ್ ಪೇಸ್ಟ್ಗಿಂತ ಈ ಹೋಮ್ ಮೇಡ್ ಟೂತ್ ಪೌಡರ್ ತುಂಬಾ ಹೆಲ್ತಿ. ಜೊತೆಯಲ್ಲಿ ನಮಗೆ ಜಾಸ್ತಿ ಕಾಸ್ಟ್ಲಿಯಾಗೂ ಬೀಳಲ್ಲ. ಮನೆ ಮಕ್ಕಳು, ನಾವು, ದೊಡ್ಡವರು ಎಲ್ಲರೂ ಯೂಸ್ ಮಾಡ್ಬೋದು. ಮತ್ತೆ ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಇತ್ತು. ಬಿಡುವನ್ನೋದೇ ಇರಲಿಲ್ಲ. ಇವತ್ತು ತುಂಬಾ ಟಯರ್ಡ್ ಆಗ್ತಾಯಿತ್ತು. ಹಾಗೆ ಆರ್ಡರ್ಸ್ ಎಲ್ಲ ಮಾಡ್ಕೊಳ್ತಾ ನಮಗೂ ಮಧ್ಯದಲ್ಲಿ ಟೇಸ್ಟ್ ನೋಡಿನೇ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ. ಎಷ್ಟೋ ಸರಿ ಮತ್ತೆ ನಾವು ಊಟನೂ ಮಾಡ್ಕೊಳ್ಳಲ್ಲ, ಫುಡ್ಡು ರೆಡಿ ಮಾಡಲ್ಲ, ಮಗುಗೆ ಬಿಟ್ಟು ನಮಗೇನೂ ಮಾಡ್ಕೊಳ್ಳಲ್ಲ. ಹಾಗೂ ರಾಗಿ ಗಂಜಿ ಕುಡಿದ್ವಿ ಸಂಜೆಗೆ, ಒಂಚೂರು ತಂಪಾಗಿರಲಿ ಅಂತ. ಅದಾದಮೇಲೆ ಮತ್ತೆ ಆರ್ಡರ್ಸ್ ಇತ್ತು. ಆರ್ಡರ್ಸ್ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಮತ್ತು ರಾತ್ರಿಗೇನು ಬೇಡ ಅನ್ನಿಸ್ತು, ಸುಸ್ತಿತ್ತು. ಪ್ಲಸ್ ಟೇಸ್ಟ್ ನೋಡಿನೇ ಹೊಟ್ಟೆ ತುಂಬ್ದಂಗಿತ್ತು. ಅದಕ್ಕೆ ರಾತ್ರಿಗೆ ನನಗೆ ಹಾಲು, ನಮ್ಮ ಯಜಮಾನ್ರಿಗೆ ಕಾಫಿ ಮಾಡಿದೆ. ಮತ್ತು ಮಗು ಮಲಗಿಬಿಟ್ಟಿದ್ದ. ಒಂದು ರಾತ್ರಿ 10 ಗಂಟೆಗೆಲ್ಲ ನಿದ್ದೆ ಮಾಡಿಬಿಟ್ವಿ. ಹೀಗಿತ್ತು ನಮ್ಮ 21ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ತುಂಬ ಟಯರ್ಡಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.